ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದೆಗಡೆ ಏನ್ ಹೇಳೋದೆಲ್ಲ ಹೇಳಿದ್ದಾರೆ. ಬಿ.ಆರ್. ಪಾಟೀಲ್ ಅವರು ಹೇಳಿರೋದು ಬಹಳ ಸತ್ಯ ಇದೆ ಅಂತ ಹೇಳಿದಾರೆ ಸರ್. ಇನ್ನ ಬಹಳ ಮಂದಿ ಹೇಳೋರು ಸ್ವಲ್ಪ ಇನ್ನು ಬಹಳ ಜನ ಹೇಳೋರಿದ್ದಾರೆ. ಅಫ್ಜಲ್ಪುರದ ಎಮ್ಮ ಪಾಟೀಲ್ ಪಲ್ಟಿ ಕೊಡ್ತಾರಂತೆ. ಏನಾಗಿದ್ರಿ ಅವ್ರು ಅಫ್ಜಲ್ಪುರದ ಫೋನ್ ಬಂದ ನನಗೆ. ಸ್ವಲ್ಪ ವಿಶ್ಲೇಷಣೆ ಹೌದು, ಅಲ್ಲ ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಹೇಳಿರಂತೆ. ಅವ್ರದ್ದು ಎಕ್ಸಾಂಪಲ್ ಭಾಷಾ ಪಟೇಲ್ ಹಸುರುಗುಂಡಿಗೆ, ಹಾ, ಆಮೇಲೆ ನಾವು ವಿಷಯ ತಂದಿರ್ತೀವಲ್ಲ ನಮ್ಗೆ ಗೊತ್ತಿರ್ತೀವಿ. ಅಲ್ಲಿ ಆಗಿದ್ದು ಕ್ಲಿಯರ್ ಆಗಿ ಹೇಳ್ಯಾರ. ಅಲ್ಲಿ ಆಗಿಲ್ಲ ಗಮನಕ್ಕೆ ತಂದಿಲ್ಲ ಹೇಳ್ಯಾರ. ಮಾಣಿಕ್ ರೆಡ್ಡಿ ಯಾದಗಿರಿ, ಶ್ರೀಮಂತ ಭಂಡಾರಿ ಅನೂರು ಅಫ್ಜಲ್ಪುರ ತಾಲೂಕು ಅನೂರು, ಅಮ್ಜದ್ ಮುಲ್ಲಾ ಯಳಸಂಗಿ, ಪೂಜಾರಿ ವಾಲಿ, ವೀರೇಶ್ ಗೌಡ್ ಹಾಸ್ಪಿಟ್ಲಿಂದ ಫೋನು, ಭಾಷ್ಯ ಪಟೇಲ್ ಹಲಸೂರು, ಒಂದೇ ಭಾಷ್ಯ ಪಟೇಲ್ ಅಫ್ಜಲ್ಪುರ್, ಮೆಹಬೂಲ್ ಪಟೇಲ್. ಅದೇ ನಾನೇನ್ ಹೇಳ್ದನ ಅದೇ ಹೇಳ್ಯಾರ. ಆಮೇಲೆ MLA ಗೊತ್ತಿರಲ್ಲ, ಪೂಜೆ ಮಾಡಿಬಿಡ್ತಾರೆ. ಗೊತ್ತಿಲ್ಲ, ಬಂದಿರ್ತದ ಯೋಜನೆ ನಮ್ಗೆ ಗೊತ್ತಿರ್ತದ, ನಮ್ಗೆ ಕೇಳಾರ್ದ ಸ್ಟಾರ್ಟ್ ಮಾಡ್ಬಿಡೋದು. ಪೂಜೆ ಮಾಡ್ಲಾರ ಆಗಿಲ್ಲ ಅಲ್ಲ, ನನಗೆ ಗೊತ್ತಿಲ್ಲ ಯೋಜನೆ ಬಂದನಂತಾನ. ಲ್ಯಾಂಡ್ ಆರ್ಮಿ ಬಿಟ್ಟು ಹೆಬಿಟೇಟ್ ಅಂತ ಬಂದದ ಮತ್ತೀಗ. ಹೌದು, ಈಗ ಬಂದ ಲ್ಯಾಂಡ್ ಆರ್ಮಿದವರು ನಮ್ಗೆ ಗೊತ್ತಿಲ್ಲಾರ್ದೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೇಳಾರ್ದು ಮಾಡಲ್ಲ ಏನೇನು. ನಮ್ಮ ಮಂತ್ರಿ ನಮ್ಮವರೆಲ್ಲ ಹೇಳ್ತೀವಿ ಸರಿಯಾಗಿ ತೆಗ್ದುಬಿಡ ಮಾಡ್ತಾರ. ಅವ್ರ ಜಿಲ್ಲೆಯಲ್ಲಿ ಹಿಂಗಂದ್ರೆ ಸರ್ಕಾರದಲ್ಲಿ ಏನು ನಡೆದಿಲ್ಲ, ಎಲ್ಲ ಮಾಡ್ತಾರೆ. ಆರೋಪ ಇದಾದ್ರೆ ಮತ್ತೆ ವಾಪಸ್ ತಗೊಳ್ಳಿ. ಎಲ್ಲರಿಗೂ ಗಮನಿಸಿದ ಯಾರ್ಯಾರು ಏನ್ ಹೇಳ್ತಾರೆ. ನೀವು ಆಡ್ತಾರ್ದಿ ಅಂದ್ರೆ ಆಗ್ರಹ ಮಾಡ್ತಾರೆ. ಬುಲಾವ್ ಬಂದಿರೋದು CM ಅವ್ರ ಕಡೆಯಿಂದ ಫೋನ್. ರಾಜಕೀಯ ಬ್ಯಾಡ್ರಿ, ಕಾರ್ಪೊರೇಷನ್ ನಿನ್ನ ನಮ್ ದೋಸ್ತ್ ಕರ್ದಾನ, ನಾನು ಹೋಗ್ತೀನ, ನಾಡ್ದು ಭೇಟಿ ಆಯ್ತೀನಿ. 25ಕ್ಕೆ ಬರ್ತೀನಿ. ಏನ್ ಮಾತಾಡಿಲ್ಲ, ಅದೇ ಪ್ರೀತಿಯಿಂದ ಮಾತಾಡಿದಾನೆ, ಅದೇ ಪ್ರೀತಿಯಿಂದ ನಾನು ಮಾತಾಡಿದ್ದೇನೆ. ಅವ್ನಿಗೆ ಎಲ್ಲ ಗೊತ್ತದ. ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಕೊಟ್ಟ, ಎಲ್ಲಿದ್ದೀಯ ಅಂದ, ಆರಾಮಾಗಿದ್ದೀನಿ ಅಂತ. ನಾನು ಅವರು ಡಿಫರೆಂಟ್ ರಿಲೇಷನ್ ಅದ. ಅಲ್ಲ ದೋಸ್ತರ ಯಾಕೋ ವೀಕ್ ಆಗ್ತಿದಾರಂತ ಸರ್. ಅಡ್ಮಿನಿಸ್ಟ್ರೇಷನ್ ಇಲ್ಲ, ದೋಸ್ತಿ ಲಾಯಕ ನಾವು. ಅಲ್ಲ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ. ಲಾಸ್ಟ್ ಗವರ್ಮೆಂಟ್ ಹಂಗಿಲ್ಲ ಈ ಸರಿ. ಯಾವ್ದ್ರಿ? ಏನಿಲ್ಲ, ಎಲ್ಲಿದ್ರಿ ಅಂತ ಕೇಳಿದ್ರು, ಆನಂದಾಗಿದ್ದೀನಿ ಅಂದೆ. ಯಾವಾಗ ಬರ್ತೀವಿ ಬೆಂಗಳೂರಿಗೆ? ಬರ್ತೀನಿ ಅಂತಂದೆ. ರಾಯಚೂರು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ, ನಾ ಬರ್ಲಂತೆ. ಆಯ್ತು, 25ಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ, ಸಾಯಂಕಾಲ ಸಿಗು ಅಂತ. ಆಯ್ತು ಬರ್ತೀನಿ ಅಂತ ಹೇಳಿದೆ. ಗೊತ್ತಿದ್ರೆ ಜಗತ್ತಿಗೆ ಗೊತ್ತಾದ್ಮೇಲೆ ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ. ಲಾಸ್ಟ್ ಗವರ್ಮೆಂಟ್ ಹಂಗಿಲ್ಲ 2 ವರ್ಷ. ಏನೇನೋ ಬರ್ರಿ.